ಮೈ ಭಾರತ್ ಕೇಂದ್ರ, ಕಡಲಸಿರಿ ಯುವ ಸಂಘ ಹಾಗೂ ಪತಂಜಲಿ ಯೋಗ ಸಮಿತಿ ಕಾರವಾರ ಇದರ ಸಂಯುಕ್ತ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಾರ್ಯಕ್ರಮವನ್ನು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದ ಕಾರವಾರದ ಖ್ಯಾತ ಯೋಗ ಗುರು ಪ್ರಶಾಂತ್ ರೇವಣ್ಕರ್ ಅವರು ಮಾತನಾಡಿ, ಯೋಗವು ನಮ್ಮ ದೈನಂದಿನ ಜೀವನದ ಅವಿಭಾಜ್ಯ ಅಂಗವಾಗಬೇಕು. ಪ್ರತಿಯೊಬ್ಬರು ಪ್ರತಿನಿತ್ಯ ಯೋಗಾಭ್ಯಾಸ ಮಾಡುವ ಮೂಲಕ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಎಂದರು. ಕಡಲಸಿರಿ ಯುವ ಸಂಘದ ಅಧ್ಯಕ್ಷರಾದ ಅಭಿಷೇಕ್ ಜಿ ಕಳಸ್ ಅವರು ಮಾತನಾಡಿ, ದಿನದ 24 ಗಂಟೆಗಳಲ್ಲಿ ಕನಿಷ್ಠ 20 ನಿಮಿಷಗಳಾದರೂ ತಮ್ಮ ಆರೋಗ್ಯಕ್ಕಾಗಿ ಮೀಸಲಿಡಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಮೈ ಭಾರತ್ ಕೇಂದ್ರದ ಕಾರವಾರದ ನಿರ್ದೇಶಕರಾದ ಲೋಕೇಶ್ ಕುಮಾರ್ ಅವರು ಯೋಗ ಮಹಾಕುಂಭ ಅಭಿಯಾನದ ಕುರಿತು ಮಾಹಿತಿ ನೀಡಿ, ಪ್ರತಿಯೊಬ್ಬರು ಯೋಗವನ್ನು ಕಲಿತು ಇನ್ನೊಬ್ಬರಿಗೆ ಯೋಗವನ್ನ ಕಲಿಸುವ ಮೂಲಕ ಯೋಗದ ಮಹತ್ವವನ್ನು ಸಮಾಜದ ಎಲ್ಲಾ ವರ್ಗಗಳಿಗೂ ತಲುಪಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಯೋಗದ ಮಹತ್ವವನ್ನು ಜನರಿಗೆ ತಿಳಿಸಿ ಯೋಗಾಭ್ಯಾಸವನ್ನ ಪ್ರೋತ್ಸಾಹಿಸುತ್ತಿರುವ ಕಾರವಾರದ ಖ್ಯಾತ ಯೋಗ ಗುರುಗಳಾದ ಪ್ರಶಾಂತ್ ರೇವಣ್ಕರ್ ಅವರನ್ನ ಮೈ ಭಾರತ್ ಕೇಂದ್ರ, ಉತ್ತರ ಕನ್ನಡ ಜಿಲ್ಲೆ ಕಾರವಾರ ಹಾಗೂ ಕಡಲಸಿರಿ ಯುವ ಸಂಘ ಕಾರವಾರ ವತಿಯಿಂದ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಮೈ ಭಾರತ್ ಕೇಂದ್ರದ ಲೆಕ್ಕ ಪರಿಶೋಧಕರಾದ ಮೀರಾ ನಾಯ್ಕ್, ಶಿವು, ಪತಂಜಲಿ ಯೋಗ ಸಮಿತಿಯ ಸದಸ್ಯರಾದ ಅಮೂಲ್ ಕಶ್ಯಪ್, ಚಿತ್ರಾ ಕುಂಬರ್ಕರ್, ಕಡಲಸಿರಿ ಯುವ ಸಂಘದ ಸದಸ್ಯರಾದ ಸಾವಿಯೋ ರೋಜ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ನಿರೂಪಣೆಯನ್ನ ಕಡಲಸಿರಿ ಯುವ ಸಂಘದ ಕಾರ್ಯದರ್ಶಿಯಾದ ರವಿತಾ ನಾಯ್ಕ್ ನೆರವೇರಿಸಿದ್ರು. ಸ್ವಾತಿ ನಾಯ್ಕ್ ಸ್ವಾಗತಿಸಿದ್ರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.